ರಾತ್ರಿ ಇಡೀ ಭಾರೀ ಮಳೆ, ರಾಜಧಾನಿಯಲ್ಲಿ ಅವಾಂತರಗಳ ಸರಮಾಲೆ. ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ರಸ್ತೆಗಳೇ ಕೆರೆ. ಟಿಬಿ ಡ್ಯಾಂನಿಂದ ಹೊರ ಹೋಗ್ತಿರೋ ನೀರು ಎಲ್ಲಿಗೆ ಹೋಯ್ತು? ನಿರ್ವಹಣೆಗೆ ಬಂದ ಕೋಟ್ಯಂತರ ರು. ಸಾವಿರಾರು ರೈತರ ಆತಂಕ ನಿವಾರಿಸೋದ್ಯಾರು? ಟಿಬಿ ಡ್ಯಾಂನದ್ದು ಆ ಕಥೆ, ಕಬಿನಿಯದ್ದು ಇನ್ನೊಂದೇ ವ್ಯಥೆ. 4 ಕ್ರಸ್ಟ್ ಗೇಟ್ಗಳಿಗೆ ಇನ್ನೂ ದುಸ್ಥಿತಿ. ಸತ್ಯ ತೆರೆದಿಡ್ತಿದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ದರ್ಶನ್ ಕೊರಳಿಗೆ ಸುತ್ತಿಕೊಂಡ ಕೊಲೆ ಕೇಸ್, ಆರೋಪಿಗಳಿಂದ 400 ಫೋನ್ ಕಾಲ್. ಹಿಂದೆ ತನಿಖಾ ತಂಡಕ್ಕೆ ಸಿಗತ್ತಾ ಎಫ್ಎಸ್ಎಲ್ ರಿಪೋರ್ಟ್? ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಭಾರೀ ಮಳೆ, ರಾಜಧಾನಿಯಲ್ಲಿ ಅವಾಂತರಗಳ ಸರಮಾಲೆ. ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ರಸ್ತೆಗಳೇ ಕೆರೆ. ಟಿಬಿ ಡ್ಯಾಂನಿಂದ ಹೊರ ಹೋಗ್ತಿರೋ ನೀರು ಎಲ್ಲಿಗೆ ಹೋಯ್ತು? ನಿರ್ವಹಣೆಗೆ ಬಂದ ಕೋಟ್ಯಂತರ ರು. ಸಾವಿರಾರು ರೈತರ ಆತಂಕ ನಿವಾರಿಸೋದ್ಯಾರು? ಟಿಬಿ ಡ್ಯಾಂನದ್ದು ಆ ಕಥೆ, ಕಬಿನಿಯದ್ದು ಇನ್ನೊಂದೇ ವ್ಯಥೆ. 4 ಕ್ರಸ್ಟ್ ಗೇಟ್ಗಳಿಗೆ ಇನ್ನೂ ದುಸ್ಥಿತಿ. ಸತ್ಯ ತೆರೆದಿಡ್ತಿದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ದರ್ಶನ್ ಕೊರಳಿಗೆ ಸುತ್ತಿಕೊಂಡ ಕೊಲೆ ಕೇಸ್, ಆರೋಪಿಗಳಿಂದ 400 ಫೋನ್ ಕಾಲ್. ಹಿಂದೆ ತನಿಖಾ ತಂಡಕ್ಕೆ ಸಿಗತ್ತಾ ಎಫ್ಎಸ್ಎಲ್ ರಿಪೋರ್ಟ್? ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಭಾರೀ ಮಳೆ, ರಾಜಧಾನಿಯಲ್ಲಿ ಅವಾಂತರಗಳ ಸರಮಾಲೆ. ಹೆಬ್ಬಾಳ ಔಟರ್ ರಿಂಗ್ ರೋಡ್ನಲ್ಲಿ ರಸ್ತೆಗಳೇ ಕೆರೆ. ಟಿಬಿ ಡ್ಯಾಂನಿಂದ ಹೊರ ಹೋಗ್ತಿರೋ ನೀರು ಎಲ್ಲಿಗೆ ಹೋಯ್ತು? ನಿರ್ವಹಣೆಗೆ ಬಂದ ಕೋಟ್ಯಂತರ ರು. ಸಾವಿರಾರು ರೈತರ ಆತಂಕ ನಿವಾರಿಸೋದ್ಯಾರು? ಟಿಬಿ ಡ್ಯಾಂನದ್ದು ಆ ಕಥೆ, ಕಬಿನಿಯದ್ದು ಇನ್ನೊಂದೇ ವ್ಯಥೆ. 4 ಕ್ರಸ್ಟ್ ಗೇಟ್ಗಳಿಗೆ ಇನ್ನೂ ದುಸ್ಥಿತಿ. ಸತ್ಯ ತೆರೆದಿಡ್ತಿದೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ದರ್ಶನ್ ಕೊರಳಿಗೆ ಸುತ್ತಿಕೊಂಡ ಕೊಲೆ ಕೇಸ್, ಆರೋಪಿಗಳಿಂದ 400 ಫೋನ್ ಕಾಲ್. ಹಿಂದೆ ತನಿಖಾ ತಂಡಕ್ಕೆ ಸಿಗತ್ತಾ ಎಫ್ಎಸ್ಎಲ್ ರಿಪೋರ್ಟ್? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.